ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡೋಣ ಮುಸ್ಲಿಂ ಧರ್ಮದ ಪವಿತ್ರ ಮಾಸವೊಂದಾದ ಮೊಹರಂದ ಬಗ್ಗೆ. ಮೊಹರಂ ಎಂದರೆ ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳು. ಇದು ಮುಸ್ಲಿಮರ ಪವಿತ್ರ 4 ತಿಂಗಳುಗಳಲ್ಲಿ ಒಂದಾಗಿದೆ. ಆದರೆ ಈ ತಿಂಗಳು ಸಂಭ್ರಮದ ಸಮಯವಲ್ಲ, ಬದಲಿಗೆ ಶ್ರದ್ಧೆ, ಧರ್ಮನಿಷ್ಠೆ ಮತ್ತು ತ್ಯಾಗವನ್ನು ನೆನೆಸಿಕೊಳ್ಳುವ ಮಹತ್ವದ ಕಾಲವಾಗಿದೆ. ಮೊಹರಂ ಮಾಸದ 10ನೇ ದಿನವನ್ನು ಅಶೂರಾ ಎಂದು ಕರೆಯಲಾಗುತ್ತದೆ. ಈ ದಿನವೇ ನಬಿ ಮುಹಮ್ಮದರ ಮೊಮ್ಮಗ ಇಮಾಮ್ ಹುಸೇನ್ ಕರ್ಬಲಾ ಯುದ್ಧದಲ್ಲಿ ತಮ್ಮ ಜೀವನವನ್ನು ಧರ್ಮಕ್ಕಾಗಿ ತ್ಯಾಗ ಮಾಡಿದರು. ಅವರು ಅನ್ಯಾಯದ ವಿರುದ್ಧ ಧೈರ್ಯದಿಂದ ಹೋರಾಡಿದ ಧರ್ಮಯೋಧರು. ಈ ತ್ಯಾಗದ ಸ್ಮರಣಾರ್ಥವಾಗಿ ಶಿಯಾ ಮುಸ್ಲಿಮರು ಮೆರವಣಿಗೆಗಳು, ಧಾರ್ಮಿಕ ಗೀತೆಗಳು, ಉಪವಾಸ ಮತ್ತು ಶ್ರದ್ಧಾ ಕಾರ್ಯಕ್ರಮಗಳನ್ನು ನಡೆಸುತ್ತಾರೆ. ಕೆಲವರು ನೋವು, ದುಃಖವನ್ನು ವ್ಯಕ್ತಪಡಿಸುವ ಧಾರ್ಮಿಕ ಗೀತೆಗಳ ಮೂಲಕ ಈ ದಿನದ ಮಹತ್ವವನ್ನು ಎತ್ತಿ ಹಿಡಿಯುತ್ತಾರೆ. ಮೊಹರಂ ನಮಗೆ ತ್ಯಾಗದ ಶಕ್ತಿ, ಧರ್ಮದ ಮಹತ್ವ ಮತ್ತು ನ್ಯಾಯಕ್ಕಾಗಿ ಹೋರಾಡುವ ಧೈರ್ಯವನ್ನು ಕಲಿಸುತ್ತದೆ. ಹೀಗಾಗಿ ಮೊಹರಂ ಒಂದು ಪವಿತ್ರ ಕಾಲ. ಇದು ಹೊಸ ಇಸ್ಲಾಮಿಕ್ ವರ್ಷದ ಆರಂಭವಷ್ಟೇ ಅಲ್ಲ, ಧರ್ಮನಿಷ್ಠೆಯ ದಾರಿ ಕೂಡ ಹೌದು.
ಕರ್ಬಲಾದ ಭಯಾನಕ ಯುದ್ಧದಲ್ಲಿ ಶಹೀದರಾದರು, ಅಂದರೆ ನಿಧನರಾದರು. ಅವರು ಯೋಧರಾಗಿದ್ದರು, ಆದರೆ ಅವರ ಹೋರಾಟದ ಅಸ್ತ್ರ ಧರ್ಮ, ಸತ್ಯ ಮತ್ತು ನ್ಯಾಯಗಳಾಗಿದ್ದವು. ಅವರ ಜೊತೆಗೆ ಕುಟುಂಬದವರು, ಮಕ್ಕಳೂ ಸೇರಿದಂತೆ ಎಲ್ಲರೂ ಬಲಿಯಾದರು. ಅವರು ಅದನ್ನೇ ಆಯ್ಕೆ ಮಾಡಿಕೊಂಡಿದ್ದರೂ ಕೂಡ. ಅನ್ಯಾಯಕ್ಕೆ ತಲೆಬಾಗದೆ ಧರ್ಮದ ಹಾದಿ ಹಿಡಿದರು. ಅವರ ಬಲಿದಾನ ಇವತ್ತಿಗೂ ಕೋಟ್ಯಾಂತರ ಹೃದಯಗಳಲ್ಲಿ ಜೀವಂತವಾಗಿದೆ. ಮೊಹರಂ ದಿನಗಳಲ್ಲಿ ಶಿಯಾ ಮುಸ್ಲಿಮರು ಮೆರವಣಿಗೆ ನಡೆಸುತ್ತಾರೆ, ದುಃಖಾಚರಣೆ ಮಾಡುತ್ತಾರೆ ಮತ್ತು ನೌಹಾ ಮರ್ಸಿಯಾ ಎಂಬ ಧ್ವನಿಗಳೊಂದಿಗೆ ಶ್ರದ್ಧೆ ಸಲ್ಲಿಸುತ್ತಾರೆ. ಇದು ಹಬ್ಬವಲ್ಲ, ಇದು ಯುಗಾಂತರದ ಸ್ಮರಣೆ. ಈ ಮೊಹರಂ ಹಬ್ಬದ ನಿಮಿತ್ತ ನಾವು ಕಲಿಯುವ ಪಾಠಗಳೆಂದರೆ ನ್ಯಾಯಕ್ಕಾಗಿ ಹೋರಾಡಬೇಕು, ಧರ್ಮವನ್ನು ಬದಲಾಗಿ ಬಿಡಬಾರದು ಮತ್ತು ತ್ಯಾಗವೇ ಪರಮದಾನವೆಂದು ನಂಬಬೇಕು. ಮೊಹರಂ ನಮ್ಮೊಳಗಿನ ಶ್ರದ್ಧೆ, ನಿಷ್ಠೆ ಮತ್ತು ಮಾನವೀಯತೆಯನ್ನು ಪುನರುಜ್ಜೀವನಗೊಳಿಸುವ ಒಂದು ಪವಿತ್ರ ಕಾಲ. ಇದು ಬಲವಂತದ ವಿರುದ್ಧ ಶಾಂತಿಯ ಹೋರಾಟ. ಅದು ಕರ್ಬಲಾದ ಕತ್ತಲಿನಲ್ಲಿ ಹೊತ್ತಿದ ಧರ್ಮದ ಬೆಳಕು. ಇಂದು ನಾವು ಮೊಹರಂನ ಸ್ಮರಣೆಯಲ್ಲಿ ಭಾಗಿಯಾಗಿ ಧರ್ಮದ ದೀಪ ಹಚ್ಚೋಣ, ಅನ್ಯಾಯ ಎದುರಿಸಿದಾಗ ಎದ್ದೇಳೋಣ, ಇಮಾಮ್ ಹುಸೇನ್ ಅವರ ರೀತಿಯಲ್ಲಿ ನ್ಯಾಯದ ಪಥವನ್ನು ಹಿಡಿಯೋಣ. ಮೊಹರಂ ಎಂದರೆ ಶ್ರದ್ಧೆ, ಮೊಹರಂ ಎಂದರೆ ತ್ಯಾಗ, ಮೊಹರಂ ಎಂದರೆ ಸತ್ಯದ ದಾರಿ.